ಈಗ ಡಿ ಕೆ ಶಿವಕುಮಾರ್ ಅವರು ಬರೀ ಯುವ ತಂಡ ಕಟ್ಟಬೇಕು ಅಂತ ಇದ್ದಾರೆ, ಹಾಗಾಗಿ ಏನಾದ್ರು ಇವ್ರನ್ನ ದೂರ ಇಟ್ರೆ ಹೆಂಗೆ? ಆತರ ಏನಿಲ್ಲ ಸರ್. ಯುವತಂಡ ಅಂತಂದ್ರಿಂದ ಹಿರಿತನದ ಆಧಾರದ ಮೇಲೆ ಜ್ಞಾನದ ಆಧಾರದ ಮೇಲೆ ನಮ್ಮ ಸಾಹೇಬರು ಯಾವುದೇ ಸ್ಥಾನವನ್ನು ಮತ್ತೆ ಯಾವುದೇ ಒಂದು ಖಾತೆಯನ್ನು ಕೊಟ್ಟರು ಕೂಡ ಅವರು 100% ಎಫರ್ಟ್ ಹಾಕಿ ಆ ಒಂದು ಖಾತೆಗೆ ಗೌರವ ನೀಡುವಂತ ವ್ಯಕ್ತಿ. ಯುವಕರಿಗೆ ಎಷ್ಟು 100% ಅಲ್ಲಿ 50% ಯುವಕರಿಗೆ ಆದ್ಯತೆ ನೀಡಿ 50% ಹಿರಿಯರಿಗೆ ಆದ್ಯತೆ ನೀಡುವಂತ ಒಂದು ಕಾಂಗ್ರೆಸ್ ಸಂಸ್ಕೃತಿ ಮುಂದುವರಿಬೇಕು. ಈಗ ಎರಡನೇ ಇದ್ರೊಳಗೂ ಅವ್ರಿಗೆ ಸಚಿವ ಸ್ಥಾನ ಸಿಗ್ಲಿಲ್ಲ ಅಂದ್ರೆ ಶಾಸಕರ ವತಿಯಿಂದ ತಾವೆಲ್ಲರೂ ರಾಜೀನಾಮೆ ಮಾಡ್ತೀರಿ ಹೇಗೆ? ಸರ್, ಸಾಮೂಹಿಕವಾಗಿ ನಾವು ನಮ್ಮ ಸಾಹೇಬರ ಒಂದು ಮುಖ ನೋಡ್ಕೊಂಡು ನಾವು ರಾಜಕೀಯಕ್ಕೆ ಬಂದವು. ಎಲ್ಲ ವಿದ್ಯಾವಂತರು ಸರ್, ನಾವು ಪರಿಷತ್ ಜಾತಿಯವರು ಎಲ್ಲ ವಿದ್ಯಾವಂತರು. ಅವರ ಮತವನ್ನು ನೋಡಿ ನಾವು ರಾಜಕೀಯಕ್ಕೆ ಬಂದವರು. ರಾಜಕೀಯಕ್ಕೆ ಅವರೇ ಕೂಡ ನಮ್ಮ ಖುದ್ದಾಗಿ ತಂದವರು. ನಾವು ಇಲ್ಲಿ ಪಕ್ಷ ನೋಡೋದಿಲ್ಲ. ಅವರಿಗೆ ಎರಡನೇ ಹಂತದಲ್ಲಿ ಮಂತ್ರಿಮಂಡಲ ಸಿಗದೇ ಹೋದರೆ ನಾವು ಸಾಮೂಹಿಕವಾಗಿ ರಾಜೀನಾಮೆ ನೀಡೋದು ಸದಸ್ಯ. ಏನು ನಮ್ಮ ಈ ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ನಮ್ಮ ಪತ್ರಿಕಾ ಮಾಧ್ಯಮ ಸ್ನೇಹಿತರು, ಅವರಿಗೆ ವಿವಿಧ ರೀತಿ ವೇದಿಕೆ ಮೇಲೆ ಆಸೀನರಾಗಿರುವಂಥ ಎಲ್ಲ ನಮ್ಮ ದೇಶ ಕಾಂಗ್ರೆಸ್ ಪಕ್ಷದ ಪರಿಶಿಷ್ಟ ಜಾತಿ ವಿಭಾಗದ ಎಲ್ಲ ನಾಯಕರು ಕೂಡ ನಾವು ಗಮನಿಸ್ತೀವಿ. ವಿಶೇಷವಾಗಿ ನಾವು ಈಗ ಒಂದು ಪ್ರೆಸ್ ಮೀಟ್ ಮಾಡ್ತಾ ಇರೋದು ಮುಖ್ಯ ಕಾರಣ ಅಂತಂದ್ರೆ ಸನ್ಮಾನ್ಯ ಗೌರವಾನ್ವಿತ ಶ್ರೀ ಎಸ್ ಕೆ ಪಾಟೀಲ್ ಸಾಹೇಬ್ರಿಗೆ ಏನು ಮೊನ್ನೆ ನಡೆದ ಒಂದು ಮಂತ್ರಿಮಂಡಲದ ಮೊದಲನೇ ಮಂಡಲದೊಳಗೆ ಅವರಿಗೆ ಸ್ಥಾನ ಕೊಡಲಾರ್ದೇ ಇರೋದು ಅದು ಬಹಳ ವಿಷಾದನೀಯ. ವಿಶೇಷವಾಗಿ ಅವರ ಅನುಭವದ ಮೇಲೆ ಅವರ ಅನುಭವದ ಮೇಲೆ ಮತ್ತೆ ಅವರು ಏನು ನಮ್ಮ ಗದಗ ಕ್ಷೇತ್ರಕ್ಕೆ ಕೊಟ್ಟಿರುವಂತಹ ಕೊಡುಗೆಗಳನ್ನು ವಿಚಾರ ಮಾಡ್ಬೇಕಂತಂದ್ರೆ ಫಸ್ಟಿಗೆ ಅವ್ರ ಹೆಸರು ಫಸ್ಟ್ ತಗೋಬೇಕಾಗಿತ್ತು. ಆದ್ರೆ ಕೂಡ ಅದು ಬಹಳ ಹಿನ್ನಡೆಯಾಗಿತ್ತು. ವಿಶೇಷವಾಗಿ ಈಗ ನಮ್ಮ ಒಬ್ಬ ಮಾಧ್ಯಮ ಮಿತ್ರರು ಹೇಳಿದ್ರು ಕೇವಲ 60 ವರ್ಷದವರಿಗೆ ಏನ್ ನೋಡ್ತಾರೆ ಅಂತಂದ್ರೆ ಅದು ಇರ್ಬೋದು, ಆದ್ರೆ ಅನುಭವ ಅಂತಂದ್ರೆ ಸುಮಾರು ವರ್ಷಗಳಿಂದ ಬಂದಿರುತ್ತೆ. ಇನ್ನೊಂದು ವಿಶೇಷವಾಗಿ ಹೇಳ್ಬೇಕಂತಂದ್ರೆ ಸನ್ಮಾನ್ಯ ಎಚ್ ಕೆ ಪಾಟೀಲ್ ಸಾಹೇಬರು ಹಿಂದಿಂದ ಹೇಳ್ಕೊಂಡ್ ಬಂದಿರ್ತಾರೆ ಇವರೊಬ್ರು CM ಕ್ಯಾಂಡಿಡೇಟ್